ಮಕ್ಕಳ ಪಾಲನೆ. ಮಗನನ್ನು ಪ್ರೀತಿಸುವ ತಂದೆ ಅವನಿಗೆ ಪೆಟ್ಟು ಕೊಡುತ್ತಿರುತ್ತಾನೆ. ಆಗಾಗ್ಗೆ ಕೊನೆಗೆ ಆ ಮಗನಿಂದಲೇ ಉಪಶಮನ ಪಡೆಯುತ್ತಾನೆ. ತನ್ನ ಮಗನನ್ನು ಶಿಕ್ಷಿಸುವವನು ಅವನಿಂದ ಸುಖ ಪಡೆಯುವವನು. ತನ್ನ ಪರಿಚಿತರಲ್ಲಿ ಅವನನ್ನು ಕುರಿತು ಹೆಮ್ಮೆ ಪಡುವವನು. ಮಗನಿಗೆ ಬೋಧನೆ ನೀಡುವವನು ಶತ್ರುವನ್ನು ಸಂಕಟಪಡಿಸುವವನು. ಆದರೆ ಆ ಮಗನಿಗಾಗಿ ಸ್ನೇಹಿತರಲ್ಲಿ ಸಂತೋಷ ಪಡುವವನು. ತಂದೆ ತೀರಿ ಹೋದರೂ ತೀರದಂತಿದ್ದಾನೆ. ತನ್ನತ್ತ ಮಗನನ್ನು ಬಿಟ್ಟು ಹೋಗಿದ್ದಾನೆ. ಮಗನನ್ನು ಕಂಡು ಸಂತೋಷಪಟ್ಟನು ಜೀವಿಸುವಾಗ. ದುಃಖಿತನಾಗಿರಲಿಲ್ಲ ತಾನು ಸಾಯುವಾಗ. ವೈರಿಗಳಿಗೆ ಪ್ರತೀಕಾರ ಮಾಡುವುದಕ್ಕೆ, ಸ್ನೇಹಿತರಿಗೆ ದಯೆ ತೋರಿಸುವುದಕ್ಕೆ ಒಬ್ಬನನ್ನು ಬಿಟ್ಟು ಹೋಗಿದ್ದಾನೆ. ತನ್ನ ಮಗನನ್ನು ಮುದ್ದಿಸುವವನು ಅವನ ಗಾಯಗಳನ್ನು ಕಟ್ಟುವವನು. ಅವನು ಅಳುವಾಗಲೆಲ್ಲ ಮನಸ್ಸಿನಲ್ಲಿ ಮರುಗುತ್ತಿರುವವನು. ಪಳಗಿಸದ ಕುದುರೆ ಚಂಡಿಯಾಗುವುದು. ಮನ ಬಂದಂತೆ ನಡೆಯಲು ಬಿಟ್ಟ ಮಗ ಹಠಮಾರಿಯಾಗುವವನು. ಮುದ್ದಿಸಿ ಮಗನನ್ನು ಬೆಳೆಸಿದರೆ ಅವನಿಂದ ನಿನಗೆ ಕಂಟಕವಾಗುವುದು. ಅವನೊಂದಿಗೆ ಸರಸವಾಡಿದರೆ ಮುಂದೆ ನಿನಗೆ ಸಂಕಟವಾಗುವುದು. ಅವನೊಂದಿಗೆ ನಗೆಯಬೇಡ, ದುಃಖ ಪಡಬೇಕಾದೀತು. ಕೊನೆಯಲ್ಲಿ ಹಲ್ಲು ಕಡಿಯಬೇಕಾದೀತು. ಚಿಕ್ಕವನಿರುವಾಗ ಮಗನಿಗೆ ಸ್ವಾತಂತ್ರ್ಯ ಕೊಡಬೇಡ. ಅವನ ಮೂರ್ಖತನವನ್ನು ನೋಡಿ ಅಲಕ್ಷ್ಯ ಮಾಡಬೇಡ. ಅಂಕೆಯಲ್ಲಿಡು ಮಗನನ್ನು ಚಿಕ್ಕವನಿರುವಾಗಲೇ. ಅವನ ಬೆನ್ನಿಗೆ ಏಟು ಕೊಡು ಎಳೆಯವನಿರುವಾಗಲೇ. ಇಲ್ಲವಾದರೆ ಬೆಳೆಯುವವನು ಮದೋನ್ಮತ್ತನಾಗಿ ಅವಿಧೇಯನಾಗಿ, ನಿನ್ನ ಮನಸ್ಸನ್ನು ನೋಯಿಸುವವನು ತೀಕ್ಷ್ಣವಾಗಿ. ನಿನ್ನ ಮಗನನ್ನು ಶಿಕ್ಷಿಸು, ಕಟ್ಟುನಿಟ್ಟಾಗಿ ನಡೆಸು. ಆಗ ನಿನಗೆ ಶೋಕ ತರದು, ಅವನ ಬಾಳು ಮಾನಗೆಟ್ಟು. ಜೀವ ಕೊಡುವ ದೇವರ ವಾಕ್ಯವಿದು.